ಹಾಯ್, ಎಲ್ಲರಿಗೂ ನಮಸ್ಕಾರ. ಹಾವೇರಿ ಡಿಸ್ಟಿಕ್ ರಾಣಿಬೆನ್ನೂರು ಐಶ್ವರ್ಯ ಮಾರುತಿ ಅವ್ರದ್ದು 22ನೇ ವರ್ಷದ ಹುಟ್ಟುಹಬ್ಬ. ಐಶ್ವರ್ಯ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯುಷು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ. ಐಶ್ವರ್ಯ ವಿಶ್ ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು ಮಾ. ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ. ನಾನು ವಿಡಿಯೋ ಹಾಕೋದು ಲೇಟ್ ಆದರೂ ಕಮೆಂಟ್ ಮಾಡ್ತೀರಾ, ಯಾಕಕ್ಕ ವಿಡಿಯೋ ಹಾಕಿಲ್ಲ ನೀವು ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ಅದೇನೋ ಬಿರಿನ ಹೇಳಿ, ಆವಾಗಿಂದ ಹೇಳ್ತೀನಿ ಅಂತ ಇದೆಯಾ? ಅದೇನು ಹೇಳು ಅತ್ತೆ. ಇವಾಗ ಏನೋ ನೀವು ಪೊಲೀಸರು ಕಂಪ್ಲೇಂಟ್ ಕೊಡ್ತೀರಾ, ಪೊಲೀಸರು ಇರೋ ಬರೋದೆಲ್ಲ ಎತ್ಕೊಂಡು ಹೋಗ್ತಾರೆ. ಅವ್ರು ಎತ್ಕೊಂಡು ಹೋದ್ಮೇಲೆ ಉಳಿದಿದ್ದೇನು ಮಣ್ಣು? ಏನು ಹೇಳು, ಉಳಿದಿದ್ದು ಮಣ್ಣು? ಎತ್ಕೊಂಡು ಹೋಗ್ಲಿ ಅಂತಾನೆ ಅಲ್ಲೇನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರದು. ನಾವು ಎತ್ಕೊಂಡು ಹೋಗ್ಲಿ ಬಿಡು, ಅವ್ರಿಗೇನು ಸಿಕ್ಕುಡ್ದು. ಅದೇ ಹೇಳ್ತಾರದು ನಿಮ್ಗೆ ತಲೆಗ್ಲಿಲ್ಲ ಅಂತ. ರಾಗ ಹೇಳಿಬಿಡ, ಅದೇನಂತ ಹೇಳು. ಇವಾಗ ಮಾವನ್ ಬಂದಿದ ತಕ್ಷಣ ಕೇಳು, ಗಲಾಟೆ ಮಾಡ್ಬೇಕು ನೀವು. ಇವಾಗ ಎಲ್ಲಿಂದು ನಿಧಿ ಎತ್ತಿಂದ ಬಂತು, ಅವ್ರಿಗೆ ಯಾಕೆ ಕೊಡ್ಬೇಕು? ನಮ್ಗೂ ಅರ್ಧ ಕೊಡ್ರೆ ಅವ್ರಿಗೆ ಅರ್ಧ ನಮ್ಗೆ ಅರ್ಧ ಕೊಡ್ಬೇಕು. ಇರೋ ಲೆಕ್ಕ ನಮ್ಗೆ ಮುಕ್ಕಾಲು ಭಾಗ ಕೊಟ್ಟು ಅವ್ರಿಗೆ ಕಾಲು ಭಾಗ ಕೊಡ್ಬೇಕು ಅಂತ ಕೇಳ್ಬಿಟ್ಟು ಈಸ್ಕೊಳೋದು ಬಿಟ್ಬಿಟ್ಟು ಪೊಲೀಸರು ಕೊಡ್ತಾರಂತೆ. ಪೊಲೀಸರ್ಕ ಇವಾಗ ಮಾವನ ಎಲ್ಲನ ಬೇರೆ ಕಡೆ ಮುಚ್ಚಿಕ್ಕಿದ್ರೆ ಪೊಲೀಸರ್ಕ ಏನು ಸಿಕ್ಕಲ್ಲ, ಅವ್ರು ಹಂಗೆ ಹೊರಟೋತಾರೆ. ಇಲ್ಲ ಮನೆಗೆ ಇಕ್ಕಿದ್ರೆ ಎಲ್ಲ ಸಿಗ್ತದೆ, ಎತ್ಕೊಂಡು ಹೋಗ್ತಾರೆ. ನಮ್ಗೇನು ಬಂದಿದ್ದು ಬೋಮನ? ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ, ಏನು ಬೇಡ. ನಮ್ಗೆ ಮುಕ್ಕಾಲು ಭಾಗ ಈಸ್ಕೊಬೇಕತ್ತೆ. ಮಾವನ ಹತ್ರ ಗಲಾಟೆ ಮಾಡಿ ಕಾಲು ಭಾಗ ಅವ್ರು ಕೊಡಿಸ್ಬೇಕು. ಯಾಕೆ ನೀನು ದೊಡ್ಡ ಹೆಂಡ್ತಿಯಲ್ಲ? ನಿಂಗೆ ತಾನೇ ಇರೋ ಹಕ್ಕು, ನಿಂಗೆ ಇರೋದಕ್ಕು, ಆಯಮ್ಮನ್ಕೆಲ್ಲ ಇರೋದಕ್ಕು. ಏನಮ್ಮ? ದೊಡ್ಡನೆ ಇವಳು ಹೇಳ್ತಾ ಇರೋದು ಒಂದು ಲೆಕ್ಕಾಚಾರ ಅದ? ಯಾಕ ಎಲ್ಲ ಪೊಲೀಸರು ಪಾಲ್ ಮಾಡಬೇಕು? ನಮಗೂ ಅದ್ರಾಗ ಭಾಗ ಇಸ್ಕೊಂಡು ಬಿಡು. ಅದೇನು ಅವಳೊಬ್ಬಳೇ ನೀನು ಏನ್ರಿ ನಿಮ್ಮ ಅಪ್ಪನ್ಕ? ನಾವೆಲ್ಲ ಇಲ್ಲ, ಇಸ್ಕೊಂಡು ಬಿಡ. ನಿಮ್ಮ ಅಪ್ಪನ ಬರಲಿ ಮಾತಾಡ್ಬಿಟ್ಟು. ಆಯ್ತು ಬಿಡಮ್ಮ, ಆಯ್ತು ಬಿಡು. ಕೊಡ್ತಾನೆ ಅಂತೆ ಅಪ್ಪನ. ಕೊಡ್ತಿದ್ರೆ ಬಿಡೋರು ಯಾರು? ಬಿಡೋರು ಯಾರು? ನಿಮ್ಮ ಅಪ್ಪನ ಕೊಟ್ಟೆ ಕೊಡಬೇಕು. ಯಾಕೆ ಕೊಡಲ್ಲ? ಅಂಬುಜಾ, ಅಂಬುಜಾ ಬರ್ತಾವ್ ನೋಡು ಕಲ್ಕೋಸ್ಕೊಂಡು ಮಗು ಬರಲಿ ಇವತ್ತು. ಏನು? ಓಹೋ, ಮಗನ ಏನು ತಂದ್ಬಿಟ್ಟೇನಪ್ಪ? ಹುಡುಗಿ ಒಳ್ಳೆ ಚೆನ್ನಾಗವಳೆ ಅಂಬುಜಾ, ನಮ್ಮ ಸಾವಿತ್ರಮ್ಮನು ಸರೋಜಮ್ಮನು ಇದ್ದಂಗೆ. ಇನ್ನೊಂದು ವಿಷಯ ಏನಂದರೆ, ಅಲ್ಲಿ ಇರೋದು ಒಬ್ಬಳೇ ಮಗಳು, ಗಂಡು ಮಕ್ಕಳು ಯಾರೂ ಇಲ್ಲ. ಇವ್ನು ನಮ್ಮ ಶಿವನ್ ಬೇಕಾದ್ರೆ ಅಲ್ಲೇ ಹೋಗಿ ಇರ್ಬೋದು, ಇಲ್ಲ ಇಲ್ಲೇನ ಇರ್ಬೋದು. ಅವ್ರಿಗೂ ಆಸ್ತಿ ಪಾಸ್ತಿ ಎಲ್ಲ ದಂಡಿಗದೆ, ಮನೇನೂ ಅದೇ. ಹುಡುಗಿನೂ ಚೆನ್ನಾಗವಳೆ, ನಮಗೂ ಒಪ್ಪಿಗೆ ಆಗದೆ. ಅವರು ನಮ್ಮ ಮನೆಗೆ ಹೆಣ್ಣು ಕೊಡೋಕೆ ಒಂದೇ ಕಾಲಾಗವ್ರೆ. ನಾವೆಲ್ಲ ಹೋಗಿ ಹೆಣ್ಣು ಗಟ್ಟಿ ಮಾತು ಮಾಡ್ಕೊಂಬರೋದು ಅಷ್ಟೇ. ಹೋಗಪ್ಪ, ಹೋಗಿ ಗಟ್ಟಿ ಮಾತು ಮಾಡ್ಕೊಂಬ. ಅವ್ರು ಚೆನ್ನಾಗಿರ್ಬೇಕಲ್ಲ ನಿಂಕ. ನಾವೆಲ್ಲ ಎಲ್ಲನ ಆಳ್ಬಿಟ್ಟು ಹೋಗ್ಕೊಂಡ್ಲೆ. ನೀನು ಬರಲ್ಲೇನು? ನಂಗೇನು ಗಾಚಾರ ಅಂತೀನಿ. ಯಾವಳ ಮಕ್ಕಳ್ಕೊನ ಹೋಗಿ ಎಣ್ಣೆ ನೋಡೋಂಥ ಗಾಚಾರ ನಂಗಿನ್ನ ಬಂದಿಲ್ಲ. ಯಾವಳು ಹಿಂದೆ ಬಂದಾಳ ಮುಂದೆ ಬಂದಾಳ, ಇಲ್ಲ ನನ್ನ ಸಂಬಂಧಿಕ್ಲಾ? ಯಾವಳಂತ ಅವಳು? ಬಾಯಿಗೆ ಬಂದಂಗೆ ಮಾತಾಡಬೇಡಿ, ಕರೆಕ್ಟಾಗಿ ಮಾತಾಡು. ನಿನ್ನ ಕೈ ಕಾಲು ಮುರಿದು ಮೂಲೆ ಕೂರಿಸ್ತೀರಾ ಬಿಟ್ಟಿದ್ದೀರಿ ನೋಡ, ಅದಕ್ಕೆ ನೀನು ಹಿಂಗೆ ಹಾರಾಡ್ತಾ ಇರೋದು. ಏಯ್, ಅಂತ ಗಂಡು ಇನ್ನೂ ಯಾವನು ಹುಟ್ಟಿಲ್ಲ. ಕೈ ಕಾಲು ಮುರಿದು ಮೂಲೆ ಕೂರ್ಸೋಂಥ ಗಂಡು. ಹುಷಾರು, ನಾಲ್ಕು ಕತ್ತರಿಸ್ಬಿಡ್ತೀನಿ. ಬಾಯಿ ಮೇಲೆ ಇಡ್ತಾ ಇರ್ಲಿ. ಯಾರ ಹತ್ರ ಮಾತಾಡ್ತಾ ಇರೋದು ನೀನು? ಬಾಯಿ ಮುಚ್ಕೊಂಡಿರ್ಬೇಕು ನೀನು. ನಾನು ಕೇಳಿದ್ದಕ್ಕೆಲ್ಲ ಕರೆಕ್ಟಾಗಿ ಉತ್ತರ ಕೊಡಬೇಕು. ಏನು ಅದೇನೋ ಬೊಗಳು ಏನೋ? ನಿಂಕ ನಿಧಿ ಸಿಕ್ತಲ್ಲ, ಎಲ್ಲ ನಿಧಿ? ಯಾವ ನಿಧಿ? ಯಾವ ನಿಧಿನೂ ಸಿಕ್ಕಿಲ್ಲ ನಂತ. ಸುಳ್ಳು ಮಾತಾಡ್ಬೇಡ, ನಿಜ ಹೇಳು. ಎಲ್ಲ ನಿಧಿ ಎಲ್ಲಿ ಸಿಕ್ತು ನಿಂಗೆ? ನಿಧಿ ಎಲ್ಲೇ? ಎಲ್ಲ ತಗೊಂಡೋಗಿ ಅವ್ರಿಗೆ ಇಕ್ಕಿದೆಯಲ್ಲ. ನಾನು ನನ್ನ ಮಕ್ಕಳು ಏನು ಮಾಡಿದ್ರಿ ಮಾಡಬಾರ್ದು ನಿಂಕ? ಏನು ಮಾಡಿದ್ರಿ ಅಂತ ಮಾಡಬಾರ್ದು. ಒಂದು ತಿಂಗಳಿಗೆ ಸಾವುಕಾರ ಮಾಡಿಬಿಟ್ಟಲ್ಲ ನೀನು ಸಿಕ್ಕಂಡ್ರನ್ನ ಮಕ್ಕಳನ್ನ. ನಾವೇನು ಮಾಡಿದ್ದೀರಿ? ನಮ್ಗೆ ಯಾಕೆ ಅಕ್ಕಿಲ್ಲ ಅದ್ರಾಗ? ನೋಡೆ, ಬ್ಯಾಗ್ ಬಂದಂಗೆ ಮಾತಾಡಬೇಡ. ನನ್ನ ಕೈ ಯಾವ ನಿಧಿನೂ ಸಿಕ್ಕಿಲ್ಲ. ನಾನು ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ. ನನ್ನ ಕೈ ಯಾವ ನಿಧಿನೂ ಸಿಕ್ಕಿಲ್ಲ. ನನಗೆ ನಿಧಿ ಬಗ್ಗೆ ಏನು ತಿಳಿದು. ಸುಮ್ಮನೆ ಇಲ್ದಿದ್ದೆಲ್ಲ ಆರೋಪ ಮಾಡಬೇಡ ನನ್ನ ಮೇಲೆ. ಅಪ್ಪ, ನೀನೆಲ್ಲ ಸುಳ್ಳು ಹೇಳ್ಬೇಡ, ಕಲ್ದಿರಪ್ಪ. ನಂಗೆ ಗೌನ್ ಹೇಳಿದ್ನು, ನೀನು ಸೇಟ್ ಅಂಗಡಿಕ ಬಂಗಾರ ಕಾಸಿಗೆ ಎತ್ಕೊಂಡೋಗಿ ಮಾರ್ತೀಯಂತೆ. ಸೇಟುಕ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಬತ್ತೀಯಂತೆ. ಗೌನ್ ನೋಡಿ ಕೇಳಿದ್ದಕ್ಕ ಸೇಟು ಹೇಳಿದ್ನಂತೆ, ಏನೋ ತಿಳಿದು ಶಾನ್ಬೋಗ್ರು ಯಾವಾಗಲೂ ಬಂದು ಕಾಸು ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಗ್ತಾರೆ ಅಂತ. ನಿಧಿ ಸಿಕ್ಕಿರೋ ತಂದೆ ತಾನೆ? ಬಂಗಾರ ಕಾಸಿಗೆ ಎಲ್ಲವೇ ನಮ್ಮ ಮನೆಗ? ಎಲ್ಲವಪ್ಪ ನಮ್ಮ ಮನೆಗ? ಸುಳ್ಳು ಹೇಳ್ದಿರ ಹೇಳಪ್ಪ. ಎಲ್ಲಪ್ಪ ಸಿಕ್ಕಿದ್ದು ನಿಂಗೆ ನಿಧಿ? ನಮ್ಗೆ ಯಾಕೆ ಕೊಟ್ಟಿಲ್ಲ ನೀನು? ಬರೀ ಅವ್ರಿಗೆ ಯಾಕೆ ಕೊಟ್ಟಿದ್ಯಾ? ಅಲ್ಲಿಗೆ ಅವ್ರು ಚೆನ್ನಾಗಿರ್ಬೇಕು, ನಾವು ಹಾಳಾಗೋಗ್ಬೇಕು ಅಲ್ಲೇನಪ್ಪ? ಹೋಗಿ ಅಂತ ಲುಚ್ಚ ನನ್ನ ಮಗನ ಮಾತ್ರ ಕೇಳಿದ್ಯಾ? ಅವ್ನು ಕೇಳ್ಕೊಂಡ್ಗ ನಮ್ಮ ಮೇಲೆ ಗಂಟ್ಲುಕಾನ ಐತೆ ಕೋಪ. ಮೊನ್ನೆ ಸುನಂದ್ ದಿನ ಅಡ್ಡ ಇಟ್ಕೊಂಡು ನಮ್ಮನ್ನ ಬೀದಿ ಕೇಳಿಬೇಕು ಅಂತ ಮಾಡಿದ್ನು. ಹಂಗೋ ಹಿಂಗೋ ಅದು ತಪ್ಪೋಯ್ತು. ಇವಾಗ ಇದೊಂದು ಇಟ್ಕೊಂಡವನೇನಾ? ನಿಧಿ ಸಿಕ್ಕೋ ಮಾತೇನಾ? ನೀನೇ ಹೇಳ. ಮತ್ತೆ ಸೇಟ್ ಅಂಗಡಿಗ ನೀನು ಎತ್ಕೊಂಡು ಕೊಡ್ತಾ ಇದ್ದಿದ್ದು? ನಾನೇನಕ್ಕೆ ಹೋಗ್ಲಿ ಸೇಟ್ ಅಂಗಡಿಕ? ನಾನು ಹೋಗಿಲ್ಲ. ಬಾ ಇವಾಗ ಹೋಗೋಣ, ಬಾ ಹೋಗಿ ಸೇಟುನ್ ಕೇಳೋಣ ಬಾ, ನಾನು ಯಾವಾಗ ಹೋಗಿದ್ನಿ ಅಂತ. ಅವ್ನು ಇದ್ದಿದ್ದೆಲ್ಲ ಸೃಷ್ಟಿ ಮಾಡ್ಕೊಂಡು ಹೇಳ್ತಾವನೆ ನಮ್ಮ ಮೇಲೆ. ಅವತ್ತು ನೀನೇ ನೋಡ್ದಲ್ಲ ಸುನಂದಿನ ನಿನ್ನ ಮೇಲೆ ಬಿಟ್ಟಿದ್ದಿದ್ದು ಅವನು. ಹೋಗಿ ಅವನ ಮಾತಿಗೆ ನಂಬ್ಕೊಂಡು ಬಂದಿದ್ಯಲ್ಲ ನೀನು. ಸಂಸಾರಗಳು ಹೋಗ್ತಾವ ಅವನ ಮಾತೇನ ನಂಬಿದಿ ಅಂತಂದ್ರೆ ನಿನಗೇನು ಬುದ್ಧಿ ಇಲ್ಲೇನಲ್ಲೇ ದೊಡ್ಡೋನೆ?
ಎಲ್ಲ ಸಿಗ್ತದೆ ನಿಧಿ? ಎಲ್ಲಿ ಸಿಗ್ತದೆ ಹೇಳು? ಸಿಕ್ಕಿದ್ರು ಅಲ್ಲ ಎಲ್ಲ ಅವ್ರಿಗೆ ಕೊಡ್ತೀನಾ? ನೀವು ನನ್ನ ಮಕ್ಕಳೆಲ್ಲ ನೀವು ಕಂಡಂಗೆ ಅವ್ರಿಗೇನಪ್ಪ ಮಾಡಿದ್ದೀನಿ ನಾನು? ಏನು ಮಾಡಿದ್ದೀನಿ ಹೇಳು? ಅಷ್ಟು ದಿನ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು. ಹಾಂ, ಆವತ್ತು ಅವ್ರಿಗೇನು ಸಹಾಯ ಮಾಡಿಲ್ಲ ನಾನು. ಇನ್ನು ಇವಾಗ ಸಹಾಯ ಮಾಡಿಬಿಡ್ತೀನಾ? ಮತ್ತೆ ಒಂದು ತಿಂಗಳಾಗೆ ಅದೇನು ಸಾವುಕಾರ ಆಗ್ಬಿಟ್ಟವ್ರು? ಅದು ಹೆಂಗೆ ಸಾವುಕಾರ ಆದ್ರು ಅಂತ ನಾನು ಕೇಳ್ತಾ ಇರೋದು. ಆ ಗೌರಿಯ ಇಬ್ಬರು ಗಂಡು ಮಕ್ಕಳು ಕಷ್ಟಪಟ್ಟು ದುಡ್ದಿರೋ ದುಡ್ಡದು, ಕಷ್ಟಪಟ್ಟು ದುಡ್ದಿರೋದು. ಇನ್ನು ಮನೆಗೆ ಅರ್ಧ ಕಾಸು ಅಷ್ಟೇ ಕೊಟ್ಟಿರೋದು, ಇನ್ನು ಪೂರ್ತಿ ಕಾಸು ಕೊಟ್ಟಿಲ್ಲ. ಮತ್ತೆ ಜಮೀನು ಎಲ್ಲಿಂದ ಬಂದ್ಬಿಡ್ತು? ಎಲ್ಲಿಂದ ಬಂತು ಜಮೀನು ಅಂತ? ಯಾವುದು ಜಮೀನು? ಅದು ವಾರಕ್ಕೆ ತಗೊಂಡಿರೋ ಜಮೀನು. ಬೆಳೆ ಬೆಳೆದ್ರೆ ಅರ್ಧ ಬೆಳೆ ಅವ್ರಿಗೆ, ಅರ್ಧ ಬೆಳೆ ಇವ್ರಿಗಂತ ಮಾತಾಡಿರೋದು. ನಾನೇ ಮಾತಾಡ್ಕೊಟ್ಟಿದ್ದೀನಿ. ಯಾವನವನೋ ಕೆಲ್ಸಕ್ಕೆ ಬರ್ದೊಂದು ಮಾತುಗಳೆಲ್ಲ ಕಟ್ಕೊಳೋದು, ಮನೆಗೆ ಬಂದು ಜಗಳ ಮಾಡೋದು. ಗಂಡು ಮಕ್ಳು ನೋಡೋಕ್ಕೆ ಹೆಂಗೆ ಕಷ್ಟಪಟ್ಟು ದುಡಿತವೆ ಅಂತ ನಿನ್ನ ಮಗನಂಗೆ ಹೆಂಗಸರಿಂದ ಹೋಗಲ್ಲ ಅವು, ಕಷ್ಟಪಟ್ಟು ದುಡಿತವೆ. ಏನಪ್ಪೋ ಹಂಗೆಲ್ಲ ಮಾತಾಡ್ತಾ ಇದೆಯಾ? ಅಯ್ಯೋ ಮುಚ್ಚಪ್ಪ ಬಾಯಿ, ಮುಚ್ಚು ಬಾಯಿ. ಆ ಗೌನು ಇಲ್ದಿದ್ದ ಅನಾಹುತ ಮಾಡಿದ್ನು. ಹಾಂ, ಅವನು ಮಾತು ಹೆಚ್ಚಾಯಿತು. ನಿನಗೆ ಬೇಕಾದ ಸೌಕರ್ಯ ಮಾಡಿರೋ ನನ್ನ ಮಾತು ಹೆಚ್ಚಾಗಿಲ್ಲ ನಿಂಕ ನಿಮ್ಮ ಅಮ್ಮನ ಕಾಲ. ಅಲ್ಲ ನನಗೆ ನಿಧಿ ಸಿಕ್ಕದ? ನನಗೆ ನಿಧಿ ಸಿಕ್ಕಿದ್ರೆ ನಿಮ್ಗೆ ಕೊಡ್ತಿರ ಇತ್ತಾ? ಹಾಂ, ನನಗೆ ಮಾತ್ರ ಎಲ್ಲೂ ನಿಧಿ ಸಿಕ್ಕಿಲ್ಲ. ನಾನು ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ, ನನಗಂತೂ ನಿಧಿ ಸಿಕ್ಕಿಲ್ಲ. ಮನ್ಯಾಗ ಇಬ್ಬರು ಬಸ್ರು ಹೆಂಗೆ ಸಿಗ್ಲವ್ರೆ, ಅವ್ರೇನು ಹೆಚ್ಚು ಕಡಿಮೆ ನೋಡೋಣ ಮಾಡೋಣ ಅನ್ನೋದು ಬಿಟ್ಬಿಟ್ಟು ಇವ್ನು ಕೆಲ್ಸಕ್ಕೆ ಬರ್ದು ಒಂದು ಮಾತುಗಳು ಕಟ್ಕೊಂಡು ನಿನ್ನ ಜಗಳಕ್ಕೆ ನಿಂತಿದ್ಯಲ್ಲೇ. ಲೇ ಅಂಬುಜಿ, ನಿನ್ಗೇನೋ ಬುದ್ಧಿಗಿದ್ದೆ? ಅದೇನೇ ಇದೇನೇ ನೀನು ನನ್ನ ನಂಬಿರೋದು? ಹಾಂ, ಮತ್ತೆ ಆ ಗೌನು ಇಲ್ದಿದ್ದೆಲ್ಲ ಹೇಳ್ತಾನೆ ಅವನು. ಹಾಂ, ಇಲ್ದಿದ್ದೆಲ್ಲ ಹೇಳ್ತಾನೆ. ದೊಡ್ಡವನು ಕೇಳಿದ್ನಂತೆ ಹಿಂಗೆ ಅಂದ್ಬಿಟ್ಟು. ಅವನೇನು ಸುಳ್ಳು ಹೇಳ್ತಾನ? ಅಯ್ಯೋ ಇವಳಿಗೆ ಇನ್ನೂ ಎಷ್ಟು ಬಿಡಿಸಿ ಹೇಳಬೇಕು. ಮೊನ್ನೆ ಅವನು ಸುನಂದಿನ ಜಯಮ್ಮನ್ನ ನಮ್ಮ ಮೇಲೆ ಜಗಳ ಬಿಟ್ಟಿದ್ದು ಮತ್ತೆ ಹೋಗ್ಬಿಟ್ಟೇನೆ. ಏನು ನಿಂಗೇನು ಬುದ್ಧಿಗಿದ್ದೆ ಅದೇ ಇಲ್ಲೇ? ಅವನು ಅಷ್ಟೆಲ್ಲ ರಾಮಾಯಣ ಮಾಡಿದ್ರು ಅವನೇ ಒಳ್ಳೆಯವನು ಅಂತ ಇದೆಯಾ? ಹಾಂ, ನಿಮ್ಗೆ ಒಳ್ಳೇದು ಮಾಡ್ತಾ ಇದ್ದೀನಲ್ಲ, ನನ್ನನ್ನೇ ಕೆಟ್ಟವನು ಅಂತ ಇದೆಯಾ? ಅಲ್ಲಿಗೆ ಅವನ ಮಾತ್ರ ಹೆಚ್ಚು. ನಿಂಕ ಓದ್ತೀರಾ? ಹೋಗಿ ಕೆಲ್ಸಕ್ಕೆ ನೋಡ್ತೀರಾ? ಹಾಂ, ಮವ ಚಿಕ್ಕಿದ್ರೆ ಕೊಡುಮವ. ನಮ್ಗೆ ಮುಕ್ಕಾಲು ಭಾಗ ಕೊಡಬೇಕು, ಅವ್ರಿಗೆ ಕಾಲು ಭಾಗ ಅಷ್ಟೇ ಕೊಡುಮವ. ನಮ್ಗೆ ಬೇಕು, ನಮಗೂ ಮಕ್ಕಳು ಮರಿ ಆಗ್ತವೆ. ಅಯ್ಯೋ ಸರೋಜಮ್ಮ, ನಿಮ್ಮ ಯಜಮಾನ್ಗೂ ನಿಮ್ಮ ಅತ್ತೆಗೂ ಬುದ್ಧಿ ಇಲ್ಲ ಅಂದರೆ ನಿಂಗೂ ಬುದ್ಧಿ ಇಲ್ಲೇನಮ್ಮ? ಅಲ್ಲಮ್ಮ, ನನಗೇನೋ ನಾನು ನಿಧಿ ಸಿಕ್ಕಿದ್ರೆ ಅಲ್ಲಿ ಆ ಮನೆಗೆ ಏನಕ್ಕೆ ಅವ್ನು ಮೈಕ್ತಾ ಇದ್ನಿ, ಈ ಮನೆಗೆ ತಂದಿಕ್ತಾ ಇದ್ನಿ ತಾನೇ? ಹಾಂ, ಹೋಗ್ಲಿ. ನಿಧಿ ಸಿಕ್ಕಂಥ ಜಾಗದಲ್ಲಿ ಎಲ್ಲವೇ ಹೇಳ್ರಿ. ನಮ್ಮ ತೋಟದಾಗ ಉಳಿದಿದ್ದ ಜಾಗದಾಗೆ ಉಳ್ತಾ ಇರ್ತೀರಿ, ಬೆಳಗ್ಲಿಕ್ತಾ ಇರ್ತೀರಿ. ಸಿಕ್ಕಂಗಿದ್ರೆ ಸಿಗ್ತಾ ಇದ್ವು ತಾನೇ? ಹಾಂ, ಅಯ್ಯೋ ಏನಮ್ಮ, ಅವ್ರಿಗೆ ಹೇಳೋರ್ಕಂತೂ ಬುದ್ಧಿ ಇಲ್ಲ ಅಂದರೆ ನಿಮ್ಗೆ ಕೇಳೋರ್ಕನ ಬುದ್ಧಿ ಇಲ್ಲೇನಮ್ಮ? ಆಲೋಚನೆ ಮಾಡಮ್ಮರಷ್ಟು ಆಲೋಚನೆ ಮಾಡು. ಯಾಕೆ ಹಿಂಗೆ ನನ್ನ ಪ್ರಾಣ ತಿಂತಾ ಇದ್ದೀರಾ? ಲೇ ಅಂಬುಜಾ, ಹೋಗಿ ಒಳಕ ಹೋಗಿ ಏನೋ ಕೆಲಸ ನೋಡಗೆ. ಏನಮ್ಮ ಸರಸ್ವತಮ್ಮ? ತಿವನ್ಕ ಏನಕ್ಕ ಬಂದಿದ್ಯಾ? ಚೆನ್ನಾಗವಳ ಹುಡುಗಿ? ಹ್ಞೂ ಚೆನ್ನಾಗವಳೆ. ಯಾವಾಗಲಪ್ಪ ಮದುವೆ ಮಾಡೋದ ತಿವನ್ಕ? ಮದುವೆ ಅಂದ್ರೆ ಅವಾಗ ಆಗೋಯ್ತೇನಮ್ಮ. ಇನ್ನು ನಾವು ಹೋಗ್ಬೇಕು, ಅವ್ರು ಬರಬೇಕು. ಹಾಂ, ಅದು ಅಲ್ಲದೆ ನೀನು ಹೋಗ್ಬೇಕು ಫಸ್ಟು, ನೀನು ನೋಡಬೇಕು ಹುಡುಗಿನ, ಆಮೇಕಲ್ಲ ಮದುವೆ. ಹ್ಞೂ ಅದಲ್ಲ ನಾನು ನೋಡೋಕಪ್ಪ. ನಾಳೆ ಅಲ್ಲ ಆ ಮನೆಕ ಈ ಮನೆಕ ಯಜಮಾನಿ, ನಾನು ನೋಡೋದು ಫಸ್ಟು. ಹ್ಞೂ ನೀನೇ ಆ ಮನೆಕ ಈ ಮನೆಕ ರಾಜ್ಕುಮಾರಿ ನೀನು. ಹ್ಞೂ ನಾನೇ ರಾಜ್ಕುಮಾರಿ. ಲೇ ಅಂಬುಜಾ, ಹೋಗಿ ಒಂದು ಲೋಟ ಕಾಫಿ ಗಿಪಿ ಕೊಡ್ತೀಯೋ ಇಲ್ಲ ಹಿಂಗೆ ನಿಂತ್ಕೊಂಡಿರ್ತೀಯ? ಅವು ಬುಸ್ಕುಟ್ಕೊಂಡು ಯಾವ ನಿಧಿನೂ ಸಿಕ್ಕಿಲ್ಲ. ಹೋಗೆ ನಿನ್ನಾಳೆಗೂ ನಂಗೆ ಏನೂ ಸಿಕ್ಕಿಲ್ಲ. ಹೋಗು, ನನ್ನ ಮೇಲೆ ಯಾಕೆ ನಿಷ್ಠೂರ ಮಾಡ್ತೀಯಾ? ನಂಗೆ ಏನೇನೋ ಸಿಕ್ಕಿದ್ರೆ ನಿನಗೆ ಕೊಡ್ತಾ ಇರಲಿಲ್ಲ ನಾನು? ಹಾಂ, ನಿನಗೆ ಕೊಡ್ತಾ ಇರಲಿಲ್ಲೇನೆ? ಅಲ್ಲ ನಿಮ್ಮೋರು ಎಲ್ಲ ನಾವು ಕೇಳಲೆ ಚಿಕ್ಕವನ್ಕ ನನ್ನ ಮಗಳು ಸರಸ್ವತಿಕ ನಾನು ಮೋಸ ಮಾಡ್ತಾ ಇದ್ನಾ? ಅವ್ರು ತಾನೇ ಕೊಡ್ತಾ ಇದ್ನಲ್ಲ. ನನಗೆ ಯಾವ ನಿಧಿ ಸಿಕ್ಕಿಲ್ಲ, ನನ್ನ ಮಾತು ನಂಬು. ನನಗೆ ಯಾವ ನಿಧಿನೂ ಸಿಕ್ಕಿಲ್ಲ. ನೀವು ಹಿಂಗೆ ಅಗಿಸಾಡಿಸ್ತಾ ಇದ್ರೆ ನನ್ನ ಮೇಲೆ ಹೋಗ ಗೌಂಡ ಕೈ ಕಾಲು ತಿರುವಿ ಇಲ್ಲಿ ಕೆತ್ತಾಕೊಂಬರ್ಬೇಕಾಗ್ತೈತೆ. ನಾನು ನೋಡ್ಕ ಮಾನವಾಗ ಹೋಗಿ ಒಂದು ಲೋಟ ಕಾಫಿ ಇಟ್ಕೊಂಬ ಹೋಗು.